ಬಾ ಬಾಪ ಬಾಬಾ ಯಾಕೋ ಇಷ್ಟು ಲೇಟ್ ಮಾಡ್ಬಿಟ್ಟೆ? ಲಕ್ಷ್ಮಿ ಊರ್ಗ್ ಹೋಗಿದ್ದೆ. ಮತ್ತೆ ಒಬ್ನೇ ಬಂದೆ. ನಿನ್ ಹೆಂಡತಿ ಬರ್ಲಿಲ್ವಾ? ಅಂದ್ರೆ ಲಕ್ಷ್ಮಿ ಇನ್ನೂ ಬಂದಿಲ್ವಾ? ಇಲ್ವಲ್ಲೋ. ಅಲ್ಲ ಕಣಯ್ಯ, ನಿನ್ ಹೆಂಡತಿ ಊರಲ್ಲಿ ಇರ್ಲಿಲ್ವಾ? ಇಲ್ಲ ಭಾವ, 4 ಗಂಟೆಗೆ ಹೊರಟು ಬಂದಂತಲ್ಲ. ಹೌದಾ? ಮತ್ತೆ ಯಾಕೆ ಇನ್ನೂ ಬಂದೇ ಇಲ್ಲ? ಆ ಡ್ರೈವರು ಅವಳ ಜೊತೆಯಲ್ಲೇ ಇದ್ದಾನಲ್ಲ, ಇನ್ನು ಮನೆಯಲ್ಲಿ ಜ್ಞಾಪಕ ಬರುತ್ತೆ. ಇಲ್ಲಿ ಬಂದ್ರೆ ಅವ್ರ ಆಟಗಳು ನಡೆಯಲ್ವಲ್ಲ. ಹೌದಪ್ಪ, ಕೆಟ್ಟ ತಾಯಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀಯಾ? ಊರ್ನವ್ರ ಬಾಯೆಲ್ಲ ಮುಚ್ಚಿಸಕ್ಕಾಗುತ್ತಾ? ಆವತ್ತು ಮದ್ವೆ ಮನೇಲಿ ಡ್ರೈವರ್ ಜೊತೆ ಲಲ್ಲೆ ಹೊಡಿತಿದ್ದಾಗ್ಲೇ ಗೊತ್ತಾಯ್ತು ನಿನ್ ಕೈ ಚೊಂಬು ಕೊಡ್ತಾಳೆ ಅಂತ. ಈಗ ಸರಿಯಾಗಿ ಮಾಡ್ಲಲ್ಲ, ಅನ್ಭವ್ಸು. ಬೆಂಕಿ ಹತ್ರ ಜಾಸ್ತಿ ಹೊತ್ತು ಕಬ್ಬಣ ಇಟ್ರೆ ಕರ್ಗ ಹೋಗುತ್ತೆ, ಇನ್ ಬೆಣ್ಣೆ ಇಟ್ರೆ ಕರಗದೆ ಇರುತ್ತಾ? ಏನತ್ತೆ? ಹೌದಪ್ಪ, ದರಿದ್ರದವಳು ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲ್ ಮಾಡ್ಬಿಟ್ಲು. ಮತ್ತೆ ಫ್ರೆಂಡ್ಸ್ ಎಲ್ಲ ನನ್ನ ಹತ್ರ ಮಾತಾಡೋದಕ್ಕೆ ಅಸಹ್ಯ ಪಟ್ಕೊಳ್ಳೋ ಹಂಗ್ ಮಾಡ್ಬಿಟ್ಲು. ಯಾಕೆ ನೀವೆಲ್ಲ ಬರೀ ಕೆಟ್ಟದನ್ನ ಯೋಚನೆ ಮಾಡ್ತೀರಾ? ನೀವೆಲ್ಲ ಏನೇ ಹೇಳಿದ್ರು ನಾನ್ ನಂಬಲ್ಲ. ನನ್ ಲಕ್ಷ್ಮಿ ನನಗೆ ಮೋಸ ಮಾಡಕ್ಕೆ ಸಾಧ್ಯನೇ ಇಲ್ಲ. ದಾರಿಲಿ ಏನೋ ಎಡವಟ್ಟಾಗಿರ್ಬೇಕು, ಅಷ್ಟಕ್ಕೆ ನೀವೆಲ್ಲ. ಅವಳದೇ ಫೋನ್ ಇಲ್ಲ. ಹಲೋ, ಮಿಸ್ಟರ್ ಆಕಾಶ್ ಇದ್ದಾರಾ? ಆಕಾಶ್ ಯಾರ್? ನೀವ್ಯಾರು? ರಾಮನಗರ ಪೊಲೀಸ್ ಸ್ಟೇಷನ್ ಇಂದ. ಪೊಲೀಸ್ ಸ್ಟೇಷನ್ ಇಂದ? ಲಕ್ಷ್ಮಿ ಅನ್ನೋರು ನಿಮ್ ಹೆಂಡತಿ ತಾನೆ? ಹೌದು. ಅವ್ರಿಗೇನಾಯ್ತು ಸರ್? ಪೊಲೀಸ್ ರೈಡ್. ಐಬಿನಲ್ಲಿ ಕಾರ್ ಡ್ರೈವರ್ ಜೊತೆ ರೂಮ್ ಮಾಡ್ಕೊಂಡಿದ್ರು, ಅರೆಸ್ಟ್ ಮಾಡಿದೀವಿ.